ಖ್ಯಾತ ನಟಿಯರ ಮದುವೆ ಬಗ್ಗೆ ಅಂತೂ ನಿಮಗೆ ಗೊತ್ತಿದೆ. ಆದರೆ ಅವರ ವಿಚ್ಛೇದನದ ಬಗ್ಗೆ ನಿಮಗೆ ಗೊತ್ತಿದೆಯಾ? ಬನ್ನಿ ಹಾಗಾದರೆ ಕನ್ನಡದ ಖ್ಯಾತ ನಟಿಯರ ವಿಚ್ಛೇದನದ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಹೌದು, ಇನ್ನು ಸಿನಿಮಾ ರಂಗದಲ್ಲಿ ವಿಚ್ಛೇದನ ಇತ್ತೀಚೆಗೆ ಕಾಮನ್ ಆಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಖ್ಯಾತ ನಟಿಯರು ಹಲವಾರು ರೀಸನ್ಗಳಿಗೆ ವಿಚ್ಛೇದನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹಾಗಾದರೆ ಯಾವೆಲ್ಲ ನಟಿಯರು ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಈ ರೀತಿಯಾಗಿರುವಂಥ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೌದು, ಇನ್ನು ನಟಿ ಅನು ಪ್ರಭಾಕರ್ ಅವರು ಜಯಂತಿ ಅವರ ಮಗ ಕೃಷ್ಣಕುಮಾರ್ ಅನ್ನು 2002ರಲ್ಲಿ ಮದುವೆಯಾದರು. ನಂತರ ಕೆಲವು ಕಾರಣಗಳಿಂದ 2014ರಲ್ಲಿ ವಿಚ್ಛೇದನವನ್ನು ಪಡೆದರು. 2016ರಲ್ಲಿ ನಟ ರಘು ಮುಖರ್ಜಿ ಅವರನ್ನು ಅವರು ಮರು ಮದುವೆಯಾದರು. ಇನ್ನು ನಟಿ ಶ್ರುತಿ ಅವರು 1998ರಲ್ಲಿ ಎಸ್ ಮಹೇಂದರ್ ಎಂಬುವರನ್ನ ಮದುವೆಯಾದರು. ಇನ್ನು ಅವರು 2009ರಲ್ಲಿ ಅವರಿಂದ ವಿಚ್ಛೇದನವನ್ನು ಪಡೆದು ಅವರು 2013ರಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರನ್ನ ಮದುವೆಯಾದರು ಮತ್ತು ಅವರೊಂದಿಗೆ 2014ರಲ್ಲಿ ವಿಚ್ಛೇದನವನ್ನು ಪಡೆದರು. ನಟಿ ಪ್ರೇಮಾ ಅವರು 2006ರಲ್ಲಿ ಜೀವನ್ ಅಪ್ಪಚ್ಚು ಎಂಬುವರೊಂದಿಗೆ ಮದುವೆ ಮಾಡಿಕೊಂಡರು ಮತ್ತು ಅವರು 2006ರಲ್ಲಿ ವಿಚ್ಛೇದನವನ್ನು ಪಡೆದರು. ನಟಿ ಮಾನ್ಯ ಅವರು 2008ರಲ್ಲಿ ಸತ್ಯಪಾಲ್ ಎಂಬುವರೊಂದಿಗೆ ಮದುವೆಯಾದರು ಮತ್ತು ಅವರೊಂದಿಗೆ ಅವರು ವಿಚ್ಛೇದನವನ್ನು ಪಡೆದುಕೊಂಡು ಮತ್ತೆ 2013ರಲ್ಲಿ ವಿಕಾಸ್ ವಾಜಪೇಯಿ ಎಂಬರೊಂದಿಗೆ ಮರು ಮದುವೆಯಾದರು. ನಟಿ ಮೀರಾ ಜಾಸ್ಮಿನ್ ಅವರು 2014ರಲ್ಲಿ ಅನಿಲ್ ಎಂಬುವರೊಂದಿಗೆ ಮದುವೆಯಾದರು ಮತ್ತೆ ಅವರು ಅವರೊಂದಿಗೂ ಕೂಡ ವಿಚ್ಛೇದನವನ್ನು ಪಡೆದುಕೊಂಡರು. ನಟಿ ಅಮಲಾ ಪೌಲ್, ಹೌದು, ಇವರು 2014ರಲ್ಲಿ ಲವ್ ಮ್ಯಾರೇಜ್ ಆಗಿರುವ ವಿಚಾರ ಎಲ್ಲರಿಗೂ ಕೂಡ ತಿಳಿದೇ ಇದೆ. ಆದರೆ ಇವರು 2016ರಲ್ಲಿ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದಾರೆ. ನಟಿ ಜಯಮಾಲಾ, ಹೌದು, ಒಂದು ಕಾಲದಲ್ಲಿ ಫೇಮಸ್ ಆಗಿರುವ ಜಯಮಾಲಾ ಅವರು 1985ರಲ್ಲಿ ಟೈಗರ್ ಪ್ರಭಾಕರ್ ಅವರೊಂದಿಗೆ ಮದುವೆಯನ್ನು ಆಗಿದ್ದರು ಮತ್ತು ಅವರು 1988ರಲ್ಲಿ ವಿಚ್ಛೇದನವನ್ನು ಪಡೆದು ಮತ್ತೆ ಅವರು ಎಚ್.ಎಂ. ರಾಮಚಂದ್ರ ಅವರೊಂದಿಗೆ 1990ರಲ್ಲಿ ಮರು ಮದುವೆ ಆಗಿದ್ದರು. ನಟಿ ಸುಧಾರಾಣಿ ಅವರು 1996ರಲ್ಲಿ ಡಾಕ್ಟರ್ ಸಂಜಯ್ ಎಂಬುವರೊಂದಿಗೆ ಮದುವೆಯಾದರು ಮತ್ತು ಅವರು 1998ರಲ್ಲಿ ಅವರೊಂದಿಗೆ ವಿಚ್ಛೇದನವನ್ನು ಪಡೆದು ಮತ್ತೆ ಅವರು 2000ರಲ್ಲಿ ಗೋವರ್ಧನ್ ಎಂಬುವರೊಂದಿಗೆ ಮರು ಮದುವೆ ಆದರು. ನಮ್ಮೆಲ್ಲರ ನೆಚ್ಚಿನ ನಟಿ ಅಂಬಿಕಾ ಅವರು 1988ರಲ್ಲಿ ಪ್ರೇಮ್ ಕುಮಾರ್ ಎಂಬುವರೊಂದಿಗೆ ಮದುವೆಯಾದರು ಮತ್ತು ಅವರು 1996ರಲ್ಲಿ ವಿಚ್ಛೇದನವನ್ನು ಪಡೆದುಕೊಂಡು ಮತ್ತೆ ಅವರು 2000ನೇ ಇಸ್ವಿಯಲ್ಲಿ ರವಿಕಾಂತ್ ಎಂಬುವರೊಂದಿಗೆ ಮದುವೆಯಾಗಿದ್ದರು. ಅದು ಕೂಡ 2002ನೇ ಇಸ್ವಿಯಲ್ಲಿ ಅವರು ಮತ್ತೆ ವಿಚ್ಛೇದನವನ್ನು ಪಡೆದುಕೊಂಡರು. ನಟಿ ಊರ್ವಶಿ ಅವರು 2000ರಲ್ಲಿ ಮನೋಜ್ ಕೆ ಜಯನ್ ಎಂಬುವರೊಂದಿಗೆ ಮದುವೆಯಾಗಿದ್ದರು ಮತ್ತು ಅವರು 2008ರಲ್ಲಿ ವಿಚ್ಛೇದನವನ್ನು ಪಡೆದುಕೊಂಡಿದ್ದರು. ಮತ್ತೆ ಅವರು 2013ರಲ್ಲಿ ಶಿವಪ್ರಸಾದ್ ಎಂಬುವರೊಂದಿಗೆ ಮರು ಮದುವೆಯನ್ನು ಮಾಡಿಕೊಂಡರು. ಇನ್ನು ನಟಿ ಸರಿತಾ ಅವರು 1975ರಲ್ಲಿ ವೆಂಕಟಸುಬ್ಬಯ್ಯ ಎಂಬುವರೊಂದಿಗೆ ಮದುವೆಯಾಗಿದ್ದರು. ಅವರು 1976ರಲ್ಲಿ ಅವರಿಂದ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದರು. ಮತ್ತೆ ಅವರು 1988ರಲ್ಲಿ ಮುಖೇಶ್ ಎಂಬುವರೊಂದಿಗೆ ಮದುವೆಯಾಗಿದ್ದರು. ಅವರೊಂದಿಗೂ ಕೂಡ 2011ನೇ ಇಸ್ವಿಯಲ್ಲಿ ವಿಚ್ಛೇದನವನ್ನು ಪಡೆದುಕೊಂಡರು. ಇನ್ನು ನಟಿ ಸಮಂತಾ ಅವರು 2017ರಲ್ಲಿ ಮದುವೆ ಆಗಿರುವ ವಿಚಾರ ಎಲ್ಲರಿಗೂ ಕೂಡ ತಿಳಿದಿದೆ. ಅವರು ನಾಗಚೈತನ್ಯ ಅವರನ್ನು 2021ರಲ್ಲಿ ವಿಚ್ಛೇದನವನ್ನು ಪಡೆದುಕೊಂಡರು. ಇನ್ನು ನಟಿ ನಿವೇದಿತಾ ಗೌಡ ಅವರು 2020ರಲ್ಲಿ ಮದುವೆಯಾಗಿದ್ದರು ಚಂದನ್ ಶೆಟ್ಟಿ ಅವರೊಂದಿಗೆ. ಇನ್ನು ಅವರು ಚಂದನ್ ಶೆಟ್ಟಿ ಅವರೊಂದಿಗೆ 2023ನೇ ಇಸ್ವಿಯಲ್ಲಿ ವಿಚ್ಛೇದನವನ್ನು ಕೂಡ ಪಡೆದುಕೊಂಡರು.
ನೋಡಿದ್ರಲ್ಲ ಸ್ನೇಹಿತರೆ, ಯಾವೆಲ್ಲ ಹೀರೋಯಿನ್ಗಳು ಮತ್ತು ಹೀರೋಗಳು ಯಾವ ರೀತಿಯಾಗಿ ಮದುವೆಯಾಗಿ ಮತ್ತೆ ಅವರು ವಿಚ್ಛೇದನವನ್ನ ಪಡೆದುಕೊಂಡು ಬೇರೊಂದು ಮರುಮದುವೆ ಆಗಿದ್ದಾರೆ ಎಂಬುದನ್ನ. ಇನ್ನು ಈ ಒಂದು ಮರುಮದುವೆಯ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಇವರು ಮಾಡಿದ್ದು ಸರಿನಾ ಅಥವಾ ತಪ್ಪಾ, ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಈ ಒಂದು ಒಪಿನಿಯನ್ ಅನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಲು ಕೂಡ ಮರೆಯದಿರಿ. ಇನ್ನು ಇಲ್ಲಿವರೆಗೂ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.